ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತಪ್ರವರೋ ಹಿ ಯಃ ಶ್ರೀಮದಾನಂದತೀರ್ಥಾಖ್ಯೋ ಗುರುಸ್ತಂಚ ನಮಾಮ್ಯಹಂ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜೋ ವಾನರಯೂತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ನಮ್ಮ ಭಾರತದಲ್ಲಿ ಸಂತರು ಒಂದು ಮಾತು ಹೇಳ್ತಾರೆ, ಯಾವ ವ್ಯಕ್ತಿ ರಾಮ ಅಂದ ಕೂಡಲೇ ಅವನು ಪುಲಕಿತನ ಆಗ್ತಾನೋ, ಅವನ ಮೈ ರೋಮಾಂಚನ ಆಗುತ್ತೋ, ಅವನು ನಿಜವಾದ ಮನುಷ್ಯ ಅಂತ. ಯಾಕೆಂದರೆ ಭಗವಂತ ಅವನ ಹೃದಯದಲ್ಲೇ ಇದ್ದಾನೆ. ರಾಮ ಅಂದಾಗ ಪುಲಕಿತವಾಗಬೇಕು, ರಾಮ ಅಂದರೆ ರೋಮಹರ್ಷಣವಾಗಬೇಕು, ಆಗ ಅವನು ಮನುಷ್ಯ ಅಂತ. ಕೇವಲ ಭಾರತೀಯ ಅಲ್ಲ, ಅವನೇ ಮನುಷ್ಯ ಅಂತ. ಯಾಕೆಂದರೆ ಭಗವಂತನ ಇಚ್ಛೆಯಿಂದೇ ಈ ಲೋಕಕ್ಕೆ ನಾವು ಬಂದಿದ್ದೀವಿ. ಭಗವಂತನ ಇಚ್ಛೆಯಂತೆ ಎಲ್ಲ ನಿಯಂತ್ರಣ ಆಗ್ತಾ ಇರುತ್ತೆ. ಭಗವಂತನ ಆದೇಶವನ್ನು ಪಾಲಿಸಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕವಾಗುತ್ತೆ ಅಂತ ಉಲ್ಲೇಖ ಮಾಡ್ತಾರೆ. ಅಂಥ ವಿಶಿಷ್ಟವಾದಂಥ ವಾಲ್ಮೀಕಿ ಮಹರ್ಷಿಗಳಿಗೆ ಸ್ವತಃ ಚತುರ್ಮುಖ ಬ್ರಹ್ಮದೇವರೇ ಬಂದು ಹೇಳಿದ್ದಿದ್ದು ವಾಲ್ಮೀಕಿ ರಾಮಾಯಣವನ್ನು ರಚನೆ ಮಾಡಲಿಕ್ಕೆ. ವಾಲ್ಮೀಕಿ ಮಹರ್ಷಿಗಳು ಈಗಾಗಲೇ ನಾರದ ಮಹರ್ಷಿಗಳಿಂದ ಕಥೆಯನ್ನು ಕೇಳಿದ್ದಾರೆ. ಶತಶ್ಲೋಕಿ ರಾಮಾಯಣವನ್ನು ದೇವರ್ಷಿಗಳಾದಂಥ ನಾರದರು ವಾಲ್ಮೀಕಿಗಳಿಗೆ ವರ್ಣನೆ ಮಾಡಿದ್ದಾರೆ. ವಾಲ್ಮೀಕಿಗಳು ಅದನ್ನು ಚಿಂತನೆ ಮಾಡ್ತಾ ಇದ್ದಾರೆ. ಚಿಂತನೆ ಮಾಡುವಾಗ ಚತುರ್ಮುಖ ಬ್ರಹ್ಮದೇವರು ಬರ್ತಾರೆ ಅವರ ಆಶ್ರಮಕ್ಕೆ. ನಿಜವಾಗ್ಲೂ ವಾಲ್ಮೀಕಿ ಮಹರ್ಷಿಗಳು ನಿರೀಕ್ಷಣೆ ಮಾಡಿರಲಿಲ್ಲ. ಪೂರ್ವದಲ್ಲಿ ಸಾಮಾನ್ಯ ಬೇಡನಾಗಿದ್ದಂಥ ವ್ಯಕ್ತಿ ರಾಮನಾಮದ ಜಪ ಮಾಡ್ತಾ 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 ಅನೇಕ ವರ್ಷಗಳಾದ ಮೇಲೆ ಬ್ರಹ್ಮರ್ಷಿ ಪದವಿಯನ್ನು ಪಡಿತಾರಾತ. ಆ ಬ್ರಹ್ಮರ್ಷಿ ಆದಮೇಲೆ ನೋಡಿ ಎಂಥ ಸುಯೋಗ ಅಂದರೆ, ವಾಲ್ಮೀಕಿಗಳ ಆಶ್ರಮಕ್ಕೆ ಸೃಷ್ಟಿಕರ್ತನಾದಂಥ ಚತುರ್ಮುಖ ಬ್ರಹ್ಮದೇವರೇ ಬರ್ತಾರೆ. ಬ್ರಹ್ಮದೇವರು ಬಂದ ಕೂಡಲೇ ವಾಲ್ಮೀಕಿ ಮಹರ್ಷಿಗಳು ಚತುರ್ಮುಖ ಬ್ರಹ್ಮನ ಪಾದವನ್ನು ತೊಳೆದು ಅರ್ಘ್ಯಪಾದ್ಯವನ್ನು ಕೊಟ್ಟು ಪಾದವನ್ನು ತೊಳೆದು ನೀರನ್ನು ಸಂಪ್ರೋಕ್ಷಣೆ ಮಾಡ್ಕೋತಾರೆ. ನಮ್ಮ ಭಾರತೀಯ ಸಂಸ್ಕೃತಿಯ ವೈಶಿಷ್ಟ್ಯ ಇದು. ಕೈ ಮುಗಿದು ನಿಂತ್ಕೋತಾರೆ ವಾಲ್ಮೀಕಿ ಮಹರ್ಷಿಗಳು ಬ್ರಹ್ಮದೇವರ ಮುಂದೆ. ಬ್ರಹ್ಮದೇವರು ಒಂದು ಮಾತು ಹೇಳುತ್ತಾರೆ, ಹೇ ವಾಲ್ಮೀಕಿ, ಯಾವ ನಾರದ ಮಹರ್ಷಿಗಳಿಂದ ನೀನು ರಾಮಾಯಣವನ್ನು ಕೇಳಿದ್ಯೋ ಭಗವಂತನ ವಿಶಿಷ್ಟವಾದಂಥ ಅವತಾರ ಅದು. ಆ ಒಂದು ರಾಮಾಯಣವನ್ನು ವಿಸ್ತಾರವಾಗಿ ನೀನು ಬರಿ. ಇಡೀ ರಾಮಾಯಣದಲ್ಲಿ ಏನು ಕಥೆಗಳು ಬಂದು ಹೋದವೋ, ಯಾವ ಘಟನೆಗಳು ನಡೆದು ಹೋದವೋ ಅದೆಲ್ಲವೂ ಕೂಡ ನಿನ್ನ ಮನಃಪಟಲದಲ್ಲಿ ಬರೋ ಹಾಗೆ ನಾನು ಅನುಗ್ರಹ ಮಾಡ್ತೀನಿ. ಯಾವ್ಯಾವ ರೀತಿಯ ಸಂಭಾಷಣೆಗಳಾಯಿತು, ಯಾವ್ಯಾವ ಪ್ರಸಂಗಗಳು ಬಂತು, ಯಾವ್ಯಾವ ಪ್ರಸಂಗದಲ್ಲಿ ಏನೇನು ಸಂದೇಶಗಳಿದೆ ಅದನ್ನೆಲ್ಲ ನೀನು ಉಲ್ಲೇಖ ಮಾಡು ಅಂಥೇಳಿ ಚತುರ್ಮುಖ ಬ್ರಹ್ಮದೇವರು ವಾಲ್ಮೀಕಿಗಳಿಗೆ ಆಶೀರ್ವಾದ ಮಾಡ್ತಾರೆ. ಅಲ್ಲೊಂದು ಪದ ಬರುತ್ತೆ, ಯಾವ ಸ್ಥಾಸ್ಯಂತಿ ಗಿರೆಯ ಸರೀತಶ್ಚ ಮಹೀತಲೆ ತಾವದ್ ರಾಮಾಯಣ ಕಥಾ ಲೋಕೇಶು ಪ್ರಚರಿಷ್ಯತಿ. ನೀನು ಬರೆಯುವಂಥ ರಾಮಾಯಣ ಇದೆಯಲ್ಲ, ಇದರಲ್ಲಿ ಯಾವುದೇ ಉತ್ಪ್ರೇಕ್ಷೆ ಇರೋಲ್ಲ, ಇದರಲ್ಲಿ ಯಾವ ಸುಳ್ಳು ಇರಲ್ಲ. ಅಷ್ಟೇ ಅಲ್ಲ, ಎಲ್ಲಿವರೆಗೂ ಬೆಟ್ಟ ಗುಡ್ಡಗಳಿರುತ್ತೋ, ಎಲ್ಲಿವರೆಗೂ ನದಿಗಳು ಹರಿತಾ ಇರುತ್ತೋ ಅಲ್ಲಿವರೆಗೂ ನಿನ್ನ ರಾಮಾಯಣ ಪ್ರಚಲಿತ ಇರುತ್ತೆ. ನೋಡಿ, ಯಾವ ಸ್ಥಾಸ್ಯಂತಿ ಗಿರೆಯ ಸರೀತಶ್ಚ ಮಹೀತಲೆ ತಾವದ್ ರಾಮಾಯಣ ಕಥಾ ಲೋಕೇಶು ಪ್ರಚರಿಷ್ಯತಿ. ನಾವು ನೋಡ್ತೀವಿ, ಇವತ್ತಿಗೂ ರಾಮಾಯಣವನ್ನು ಕೇಳಿದ್ರೆ ಎಲ್ರಿಗೂ ಸ್ಫೂರ್ತಿ ಬರುತ್ತೆ. 9 ಲಕ್ಷ ವರ್ಷಗಳ ಹಿಂದೆ ನಡೆದಂಥ ರಾಮಾಯಣ ಇವತ್ತು ನೆನ್ನೆ ಮೊನ್ನೆ ನಡೀತೇನೋ ಅನಿಸುತ್ತೆ ನಮಗೆ. ರಾಮನ ಕಥೆಗಳನ್ನು ಕೇಳಿದಾಗ, ಅವನ ಆದರ್ಶವನ್ನು ಕೇಳಿದಾಗ, ಆದರ್ಶ ಪುತ್ರ, ಆದರ್ಶ ರಾಜ, ಆದರ್ಶ ಸಖ, ಆದರ್ಶ ಭ್ರಾತೃ, ಆದರ್ಶ ಪತಿ, ಆದರ್ಶ ಸ್ವಾಮಿ, ಎಲ್ಲತನೂ ಆದರ್ಶ ರಾಮಚಂದ್ರ. ಅದಕ್ಕೆ ರಾಮನಿಗೆ ಮರ್ಯಾದಾ ಪುರುಷೋತ್ತಮ ಅಂದುಬಿಟ್ರು. ಅದ್ಭುತ ಇದು.
ಅಂಥ ರಾಮಾಯಣದ ಶ್ರವಣ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ವಾಲ್ಮೀಕಿಗಳು ಒಂದು ಪ್ರಸಂಗ ವರ್ಣನೆ ಮಾಡ್ತಾರೆ. ಇದು ನಿಜವಾಗ್ಲೂ ಉತ್ತರಕಾಂಡದ್ದು. ಹೇಗೆ ರಾಮಚಂದ್ರನ ಜನನವನ್ನು ನಾವು ಕೇಳ್ತಾ ಇದ್ವೋ ಅದಕ್ಕೆ ಮುಂಚೆನೇ ಆದಿದ್ದು ಸ್ವತಃ ರಾವಣನ ಜನನ. ಈ ರಾವಣ ಯಾರು ಅಂತಂದರೆ ಸ್ವತಃ ಸ್ವಾಮಿಯ ವೈಕುಂಠ ಸ್ಥಾನ, ವೈಕುಂಠ ಧಾಮ ಏನಿದೆ ಭಗವಂತನ, ಆ ವೈಕುಂಠ ಧಾಮನದಲ್ಲಿ ದ್ವಾರಪಾಲಕರಾದಂಥ ಜಯಾವಿಜಯರು, ಆ ಜಯಾವಿಜಯರೇ ರಾವಣ ಕುಂಭಕರ್ಣರಾಗಿ ಜನಿಸಿದ್ದಾರೆ. ಸನಕಾದಿಗಳು ಅವ್ರಿಗೆ ಶಾಪ ಕೊಟ್ಟು ಬಿಡ್ತಾರೆ. ನಾವು ಭಗವಂತನ ದರ್ಶನ ಮಾಡೋಕ್ಕೆ ಬಂದಾಗ ಒಳ್ಳೆ ರಾಕ್ಷಸಿ ಸ್ವಭಾವದಿಂದ ನಮ್ಮನ್ನು ತಡೆದು ನಿಲ್ಲಿಸ್ಬಿಟ್ವಿ. ಈ ಗುಣ ಇರಬಾರ್ದು. ಭಗವಂತನ ಸನ್ನಿಧಾನದಲ್ಲಿರೋರಿಗೆ ಈ ಒಂದು ಗುಣ ಇರಬಾರ್ದು, ಈ ಕ್ರೋಧದ ಗುಣ ಇರಬಾರ್ದು. ನೀವು ರಾಕ್ಷಸರಾಗಿ ಜನಿಸ್ಬಿಡಿ ಅಂತ ಆ 4 ಜನ ಬ್ರಾಹ್ಮಣ ಬಾಲಕರು ಸನಕಾದಿಗಳು ಶಾಪ ಕೊಟ್ಬಿಡ್ತಾರೆ. ಹಾಗಾಗಿ ಅವರು ಇಲ್ಲಿ ಜನಿಸಿದ್ದಾರೆ. ಸ್ವತಃ ರಾವಣ, ಕುಂಭಕರ್ಣ ಅವರಿಬ್ಬರು. ಇಲ್ಲಿ ರಾವಣನ ಕಥೆಯನ್ನು ವರ್ಣನೆ ಮಾಡ್ತಾರೆ. ಶ್ರೇಷ್ಠವಾದ ಸಂದೇಶ ಉತ್ತರಕಾಂಡದಲ್ಲಿ. ಈ ಕಥೆಯನ್ನು ಶ್ರೀರಾಮಚಂದ್ರನಿಗೆ ಅಗಸ್ತ್ಯ ಮಹರ್ಷಿಗಳು ಹೇಳ್ತಾರೆ. ಇಲ್ಲಿ ರಾಮಾಯಣದ ಘಟನೆಗಳೆಲ್ಲ ನಡೆದು ಹೋಗಿದೆ, ಮಹಾಯುದ್ಧ ಎಲ್ಲ ನಡೆದು ಹೋಗಿದೆ, ರಾವಣಾದಿಗಳ ಸಂಹಾರನೂ ಆಗೋಗಿದೆ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷಿಕ್ತವೂ ಆಗಿದ್ದಾನೆ ರಾಮಚಂದ್ರ. ಅಗಸ್ತ್ಯ ಮಹರ್ಷಿಗಳನ್ನು ನೋಡೋಕ್ಕೆ ಬರ್ತಾನೆ. ಆಗ ಅಗಸ್ತ್ಯ ಮಹರ್ಷಿಗಳಲ್ಲಿ ರಾಮ ಪರಿಪೃಚ್ಛತಿ ಒಂದು ಪ್ರಶ್ನೆಯನ್ನು ಮಾಡಿದಾಗ ಅಗಸ್ತ್ಯ ಮಹರ್ಷಿಗಳು ರಾವಣಾದಿಗಳ ಕಥೆಯನ್ನು ಇಲ್ಲಿ ಉಲ್ಲೇಖ ಮಾಡುತ್ತಾರೆ. ಇದೊಂದು ವಿಶೇಷವಾದ್ದು. ನಮ್ಮಲ್ಲಿ ಯಾವುದೇ ಪುರಾಣಗಳಲ್ಲಿ ಒಂಥರ ಕಾನ್ವರ್ಸೇಷನ್ ಇದ್ದ ಹಾಗಿರುತ್ತೆ. ಇದು ಸಂವಾದ. ಅದು ನಮಗೆ ಜಗತ್ತಿಗೆ ಕಥೆ ಸಿಗುತ್ತೆ, ಪ್ರಾಪ್ತಿಯಾಗುತ್ತೆ. ಇಲ್ಲೊಂದು ಮಾತು ಹೇಳ್ತಾರೆ ಬಹಳ ಹಿಂದೆ. ಸ್ವತಃ ಈ ಲಂಕೆ ಅನ್ನೋದು ಹೇಗಾಯಿತು ನಮ್ಮಲ್ಲಿ ಹೇಳ್ತಾರೆ. ಲಂಕೆ 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 ಅಂತ ಹೇಳ್ತಿತ್ತು. ಸೀತೆ ಅಲ್ಲಿ ಪ್ರವೇಶ ಮಾಡಿದ್ಮೇಲೆ ಶ್ರೀಲಂಕಾ ಆಯಿತು ಅಂತ ಒಂದು ಕಡೆ ಉಲ್ಲೇಖ ಮಾಡ್ತಾರೆ. ಇಲ್ಲದ್ರೆ ಅದು ಬರೀ ಲಂಕೆ ಅಂತಿದ್ರು. ಯಾವಾಗ ಸಾಕ್ಷಾತ್ ಲಕ್ಷ್ಮೀದೇವಿಯಾದಂಥ ಸೀತೆ ಅಲ್ಲಿಗೆ ಹೋದ್ಲು, ಆಮೇಲೆ ಅದು ಶ್ರೀಲಂಕಾ ಆಯ್ತಪ್ಪ ಅಂತ ಒಂದು ಕಡೆ ಸಾಧು ಸಂತರು ಅನೇಕ ವರ್ಣನೆಯನ್ನು ಮಾಡ್ತಾರೆ. ಹಾಗೆ ಇಲ್ಲಿ ಲಂಕಾಪಟ್ಟಣ ಇದ್ದಿದ್ದು ರಾಕ್ಷಸರಿಗೋಸ್ಕರನೇ ಚತುರ್ಮುಖ ಬ್ರಹ್ಮದೇವರು ಕೊಟ್ಟಿದ್ದು ಜಾಗ. ಅದು ಲಂಕೆ ಅನ್ನೋದು ರಾಕ್ಷಸರೆಲ್ಲ ವಾಸ ಮಾಡ್ತಿರ್ತಾರೆ. ಆದರೆ ಈ ರಾಕ್ಷಸರು ತಾವು ಕೇವಲ ಸುಖವಾಗಿರಲಿಲ್ಲ, ಅಲ್ಲಿ ತಾವು ಪಾಡ್ಗ ಆನಂದವಾಗಿ ಅದನ್ನು ಅನುಭವಿಸ್ಕೊಂಡಿರಲಿಲ್ಲ. ಎಲ್ಲರನ್ನೂ ಕಾಡಕ್ಕೆ ಶುರು ಮಾಡಿಬಿಡ್ತಾರೆ. ಆ ಜನಸ್ಥಾನ ಕ್ಷೇತ್ರದಲ್ಲಿ, ಭಾರತದ ದಕ್ಷಿಣ ಭಾಗದ ಜನಸ್ಥಾನದಲ್ಲಿ ಇರೋವಂಥ ಋಷಿಮುನಿಗಳನ್ನು ಕಾಡಕ್ಕೆ ಶುರು ಮಾಡಿಬಿಡ್ತಾರೆ. ಅಲ್ಲಿರೋರ್ನೆಲ್ಲ ಹಿಂಸೆ ಮಾಡೋಕ್ಕೆ ಶುರು ಮಾಡ್ತಾರೆ. ಈಗ ನಮ್ಮ ಸಮಾಜದಲ್ಲಿ ಅನೇಕರು ಇದೇ ರೀತಿಯೇ ಭಗವಂತ ಕೊಟ್ಟ ಸ್ಥಾನವನ್ನು, ಭಗವಂತ ಕೊಟ್ಟ ಅಧಿಕಾರವನ್ನು ತಾವು ಸಂತೋಷ ಪಟ್ಕೊಂಡು ಜೀವನ ನಡೆಸೋಲ್ಲ, ಮಿಕ್ಕವರಿಗೆಲ್ಲ ತೊಂದರೆ ಕೊಡ್ತಾರೆ. ಬೇರೆಯವ್ರ ಮೇಲೆ ದರ್ಪ ತೋರ್ಸೋಕ್ಕೆ ಶುರು ಮಾಡ್ತಾರೆ, ಅಹಂಕಾರಯುಕ್ತವಾಗಿ ನಡೀತಾರೆ, ಬೇರೆಯವ್ರಿಗೆ ಹಿಂಸೆ ಕೊಡ್ತಾರೆ, ಬೇರೆಯವ್ರು ಮಾಡುವಂಥ ಸತ್ಕಾರ್ಯಕ್ಕೆ ವಿಘ್ನ ಉಂಟು ಮಾಡ್ತಾರೆ. ಆಗ ಭಗವಂತ ಸುಮ್ಮನೆ ಆಗಲ್ಲ. ಇವರೆಲ್ಲ ಹೀಗೆ ಮಾಡಿದ್ದು. ಯಾವಾಗ ಈ ರಾಕ್ಷಸರು ಹೇಗೆ ಮಾಡಿದ್ರು, ಸಾಕ್ಷಾತ್ ನಾರಾಯಣನೇ ಅಲ್ಲಿ ಪ್ರವೇಶ ಮಾಡಿ ಅವ್ರನ್ನೆಲ್ಲ ಅಲ್ಲಿಂದ ಓಡಿಸ್ತಾನೆ. ದೊಡ್ಡ ಯುದ್ಧವೇ ನಡೆದು ಹೋಗುತ್ತೆ. ಆಗ ಎಲ್ಲ ರಾಕ್ಷಸರು ವಿಷ್ಣುಗೆ ಹೆದರಿ ಪಾತಾಳ ಲೋಕವನ್ನು ಸೇರಿಬಿಡ್ತಾರೆ. ಆಮೇಲೆ ಆ ಲಂಕೆಯನ್ನು ಚತುರ್ಮುಖ ಬ್ರಹ್ಮದೇವರು ಕುಬೇರನಿಗೆ ಕೊಡ್ತಾರೆ. ನೀನು ಆ ಲಂಕೆಯನ್ನು ನೋಡ್ಕೊತ ಕುಬೇರ ವಾಸ ಮಾಡೋಕ್ಕೆ ಶುರು ಮಾಡ್ತಾನೆ. ಇದು ರಾಮಾಯಣದಲ್ಲೇ ವರ್ಣನೆ ಇದೆ. ಒಂದು ದಿವಸ ಒಂದು ಘಟನೆ ನಡೆಯುತ್ತೆ. ಸುಮಾಲಿ ಅಂತ, ಅವನು ರಾಕ್ಷಸ ರಾಜ ಸುಮಾಲಿ ಅಂತ. ಅವನು ಒಂದು ಸಲ ಲಂಕೆಯನ್ನು ನೋಡೋಕ್ಕೆ ಬರ್ತಾನೆ. ರಸಾತಳದಿಂದ ಬಂದು ಲಂಕೆಯನ್ನು ನೋಡ್ತಾನೆ. ಕುಬೇರ ವಿಮಾನದಿಂದ ಅದರೊಳಗೆ ಪ್ರವೇಶ ಮಾಡ್ತಾನೆ ಲಂಕೆಗೆ. ಇವನು ಅಂದ್ಕೋತಾನೆ ಅದು ನಮ್ಮದು ಲಂಕೆ, ಇವತ್ತು ಕುಬೇರ ಅಲ್ಲಿ ವಾಸ ಮಾಡ್ತಾ ಇದ್ದಾನೆ, ಇಷ್ಟು ಆನಂದ ಅನುಭವಿಸ್ತಾ ಇದ್ದಾನೆ, ಸಂತೋಷ ಪಡ್ತಾ ಇದ್ದಾನೆ, ಅದು ನಮ್ಮದು ಜಾಗ. ಈ ರೀತಿ ಚಿಂತನೆ ಸುಮಾಲಿಗೆ ಬರುತ್ತೆ. ಅವನೊಂದು ಚಿಂತನೆ ಮಾಡ್ತಾನೆ, ಏನಾದರೂ ಮಾಡಿ ಈ ಜಾಗ ನಾವು ಆಕ್ರಮಿಸ್ಕೋಬೇಕು ಚಿಂತನೆ ಮಾಡ್ತಾನೆ. ತನ್ನ ಮಗಳಿಗೆ ಒಂದು ಮಾತು ಹೇಳ್ತಾನೆ. ಸುಮಾಲಿಯ ಮಗಳೇ ಕೈಕಸಿ. ಅವನೊಂದು ಮಾತು ಹೇಳ್ತಾನೆ, ತ್ವಂ ಹಿ ಸರ್ವಗುಣೋಪೇತ ಶ್ರೀ ಸಾಕ್ಷಾದಿವ ಪುತ್ರಿಕೆ. ಅಮ್ಮ ಮಗು, ನೀನು ಯೌವ್ವಾವಸ್ಥೆಗೆ ಬಂದಿದೆ, ನಿನ್ನ ಲಗ್ನ ಮಾಡುವಂಥ ಸಂದರ್ಭ ಇವಾಗ. ನೀನು ಹೇಗಿದೆ? ಶ್ರೀ ಸಾಕ್ಷಾದಿವ ಪುತ್ರಿಕೆ, ಸಾಕ್ಷಾತ್ ಲಕ್ಷ್ಮೀ ಥರ ಇದೆಯಾ ನೀನು. ನೋಡಿದು ಹೋಲಿಕೆ ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮಲ್ಲೆಲ್ಲ ಆದರ್ಶ ಒಳ್ಳೊಳ್ಳೆದೇ ಇಟ್ಕೋತೀವಿ, ಆದರೆ ನಮ್ಮ ನಡೆ ಸರಿ ಇರೋಲ್ಲ. ಆದರ್ಶ ಚೆನ್ನಾಗಿರುತ್ತೆ, ದೇವರು ಒಪ್ಪಬೇಕು, ಚೆನ್ನಾಗಿರಬೇಕು, ನಾವು ಸಂತೋಷವಾಗಿರಬೇಕು, ದುಃಖ ಬರಬಾರ್ದು, ಎಲ್ಲ ಇರುತ್ತೆ. ಆದರೆ ನಡ್ಕೊಳ್ಳೋದು ಸರಿಯಾಗಿ ನಡ್ಕೊಳ್ಳಲ್ಲ, ದುರಾಚಾರಿಯಾಗಿ ಅನಾಚಾರಿಯಾಗಿ ನಡ್ಕೋತೀವಿ, ಅದರ ಫಲ ಅನುಭವಿಸ್ಬೇಕಾಗತ್ತೆ. ಇಲ್ಲಿ ಸುಮಾಲಿ ರಾಕ್ಷಸ ರಾಜ ಅವನು ತನ್ನ ಮಗಳಿಗೆ ಹೇಳ್ತಾನೆ, ಶ್ರೀಹಿ ಸಾಕ್ಷಾದಿವ ಪುತ್ರಿಕೆ, ಲಕ್ಷ್ಮಿ ಅಂತ ಇದೆ ಅಂತ. ಮುಂದೆ ಇವಳು ಹುಟ್ಟೋ ಮಗನೇ ರಾವಣ.
ಆ ಲಕ್ಷ್ಮಿಯನ್ನೇ ಅಪಹರಣ ಮಾಡಿಬಿಡ್ತಾನೆ. ನೋಡಿ ಎಲ್ಲಿಗೆ ಇದು ಸಂಬಂಧ ಇದು. ಹಾಗೆ ಅವನನ್ನು ಮಾತು ಹೇಳ್ತಾನೆ, ನೀನು ಭಜ ವಿಶ್ರವಸಂ ಪುತ್ರಿ ಪೌಲಸ್ತ್ಯಂ ವರಯ ಸ್ವಯಂ. ನಿನ್ನಿಂದ ಒಂದು ಕಾರ್ಯ ನಾನು ನಿರೀಕ್ಷೆ ಮಾಡ್ತೀನಿ. ಯಾಕೆಂದರೆ ನಮ್ಮ ಇಡೀ ರಾಕ್ಷಸರೆಲ್ಲ ಇವತ್ತು ರಸಾತಳದಲ್ಲಿ ಅವಮಾನವಾಗಿ ಬದುಕ್ತಾ ಇದ್ದೀವಿ. ಈ ಲಂಕೆ ನಮ್ಮದು ಇದು. ಆ ವಿಶ್ರವಸನ ಪುತ್ರನ ಆದಂಥ ಕುಬೇರ ತಾನು ಆಳ್ತಾ ಇದ್ದಾನೆ ನಮ್ಮ ಜಾಗವನ್ನು. ನೀನೇನಾದರೂ ಮಾಡಿ, ಯಾಕೆಂದ್ರೆ ನೀನು ಒಳ್ಳೆ ಲಕ್ಷಣವಾಗಿದೆ, ಲಗ್ನಕ್ಕೆ ಬಂದಿರೋವಂಥ ಹುಡುಗಿ, ನೀನು ಯೌವಾವಸ್ಥೆಯಲ್ಲಿದೆ, ನೀನೇನಾದರೂ ಮಾಡಿ ಆ ವಿಶ್ರವಸನ ಒಲಿಸ್ಕೊಂಡು ಅವನ ಲಗ್ನ ಆಗು, ಅವನಿಂದ ಮಕ್ಕಳನ್ನ ಪಡಿ. ಯಾಕೆ ಒಳ್ಳೆ ಬ್ರಹ್ಮ ತೇಜಸ್ಸಿದೆ ಅವನಲ್ಲಿ ಪಡೆದಂಥ ಮಕ್ಕಳಿದಾರಲ್ಲ ಬಹಳ ಯಶಸ್ವಿ ಆಗ್ತಾರೆ. ನೋಡಿ ಇದು ನಮ್ಮಲ್ಲಿ ವೈಭವ ಇದು. ವಿಶ್ವಾಮಿತ್ರರು ವಸಿಷ್ಠ ಮಹರ್ಷಿಗಳು ಒಂದು ಮಾತು ಹೇಳ್ತಾರೆ, ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ. ನಾನು ಒಬ್ಬ ಕ್ಷತ್ರಿಯ ವೀರ ಅಂತ ನಾನು ಬೀಗ್ತಾ ಇದ್ದೆ, ಮಹಾಕ್ಷತ್ರಿಯ, ನಾನು ಏನು ಬೇಕಾದ್ರೂ ಮಾಡಬಲ್ಲೆ ಅಂತ ಅಂದುಕೊಂಡಿದ್ದೆ. ಬ್ರಹ್ಮಶಕ್ತಿ ಬಗ್ಗೆ, ಬ್ರಹ್ಮ ತೇಜಸ್ ಬಗ್ಗೆ ಕ್ಷತ್ರಿಯ ತೇಜಸ್ಸು ಏನೂ ಅಲ್ಲ. ನಾನು ಆ ಬ್ರಹ್ಮ ತೇಜಸ್ಸನ್ನು ಪಡಿತೇನೆ. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ. ರಾಮಾಯಣದ್ದೇ ಅದು ಶ್ಲೋಕ. ಕೌಶಿಕ ರಾಜ ಈ ಮಾತನ್ನು ವಸಿಷ್ಠರಿಗೆ ಹೇಳಿ ತಾನು ಸಾಧನೆ ಮಾಡಿ ಮುಂದೆ ವಿಶ್ವಾಮಿತ್ರ ಋಷಿ ಆಗ್ತಾನೆ. ನಮ್ಮಲ್ಲಿ ಯಾರು ಬೇಕಾದ್ರೂ ಸಾಧನೆ ಮಾಡಿ ಋಷಿ ಆಗಬಹುದು, ಎಲ್ರಿಗೂ ಅವಕಾಶ ಇದೆ. ಸಾಧನೆ ಮಾಡೋರು ತಪಸ್ವಿಯಾಗಿ ಆ ಸದ್ಗುಣಗಳನ್ನು ಬೆಳೆಸ್ಕೊಳ್ತಾ ಉತ್ತಮ ಮಟ್ಟಕ್ಕೆ ಹೋಗ್ಬೋದು, ದೇವತಾ ಸ್ವರೂಪವನ್ನು ಪಡಿಬೋದು. ಆ ಶಕ್ತಿ ಎಲ್ರಿಗೂ ಭೂಮಿನೇ ಅಂಥದ್ದು, ಅದನ್ನು ಪ್ರಾಪ್ತಿ ಮಾಡ್ಕೋಬೇಕು. ಎಷ್ಟು ಶಕ್ತಿಗಳನ್ನ ಪಡ್ಕೋತಾ ಇದ್ದರು ನಮ್ಮಲ್ಲಿ. ಇವು ಹೇಳ್ತಾನೆ ಸ್ವತಃ, ಭಜ ವಿಶ್ರವಸಂ ಪುತ್ರಿ ಪೌಲಸ್ತ್ಯಂ ವರಯ ಸ್ವಯಂ. ನೀನೇ ಸ್ವತಃ ಪುಲಸ್ತ್ಯನ ಹತ್ರ ಹೋಗಿ, ಇವನು ಪೌಲಸ್ತ್ಯನ ಪುತ್ರನೇ ಇವನು, ಪುಲಸ್ತ್ಯ ಅವನು ವಿಶ್ರವಸ್ಸು, ಅವನನ್ನು ಲಗ್ನ ಆಗು. ವಿಚಿಂತ್ಯತು ತಂ ವೇಲಾಂ ದಾರುಣಂ ಪಿತೃಗೌರವಾತ್. ಆಗ ಆಕೆ ಹೇಳುತ್ತಾಳೆ, ಈ ಲಂಕೆ ಒಳ್ಳೆಯದಾಗೋದಾದರೆ ನಾನು ವಿಶ್ರವಸ್ಸನ್ನು ಪ್ರೀತಿಸಿ ಅವನಿಂದ ಮಕ್ಕಳನ್ನು ಪಡಿತೀನಿ, ಅವನ ಲಗ್ನ ಆಗ್ತೀನಿ ಅಂಥೇಳಿ ಕೈಕಸಿ ತನ್ನ ತಂದೆಯ ಮಾತಿಗೆ ಒಪ್ಕೋತಾಳೆ. ಸುಮಾಲಿಯ ಮಾತಿಗೆ ಒಪ್ಕೊಂಡು ವಿಶ್ರವಸ್ಸು ಹತ್ರ ಹೋಗಿ ನಿಂತ್ಕೋತಾಳೆ. ವಿಶ್ರವಸ್ಸು ಮಹಾತಪಸ್ವಿ, ಪುಲಸ್ತ್ಯನ ಪುತ್ರ ವಿಶ್ರವಸ್ಸು, ಕುಬೇರನಿಗೆ ತಂದೆ. ಆ ವಿಶ್ರವಸ್ಸು ಧ್ಯಾನಸ್ಥನಾಗಿರೋ ಹಾಗೆ ಮುಂದೆ ಹೋಗಿ ನಿಂತ್ಕೋತಾಳೆ. ಅವನು ತನ್ನ ಧ್ಯಾನದಿಂದ ಕಣ್ಬಿಟ್ಟು ನೋಡಿದಾಗ ಇವಳು ಕಾಣಿಸ್ಕೋತಾಳೆ, ಮುಂದೆ ನಿಂತಿದ್ದಾಳೆ ಕೈ ಮುಕ್ಕೊಂಡು. ಅವಿಚಿಂತ್ಯತು ತಾಂ ವೇಲಾಂ ದಾರುಣ ಪಿತೃಗೌರವ. ಆಕೆ ತನ್ನ ತಂದೆಯ ಆದೇಶದಂದೇ ಬಂದು ನಿಂತ್ಕೋತಾಳೆ. ಆ ಗಳಿಗೆ ಚೆನ್ನಾಗಿಲ್ಲ, ಅದು ಪ್ರದೋಷವಾದಂಥ ಕಾಲ. ಕೈಕಸಿ ಇವ್ರು ಕೇಳ್ತಾರೆ, ಏನಮ್ಮ ಈಗ ಬಂದು ಯಾಕೆ ನಿಂತಿದೆ, ನನ್ನ ಮುಂದೆ ಯಾಕೆ ನಿಂತ್ಕೊಂಡೆ, ಯಾಕೋಸ್ಕರ ನಿಂತ್ಕೊಂಡೆ? ಅವಳು ಹೇಳ್ತಾಳೆ, ಕಿಂತು ಮಾಂ ವಿದ್ಧಿ ಬ್ರಹ್ಮರ್ಷೆ ಶಾಸನ ಪಿತುರಾಗತ ಕೈಕಸೇ ನಾಮ ನಾಮ್ನಾಹಂ ಶೇಷಂ ತ್ವಂ ಜ್ಞಾತುಮರ್ಹಸಿ. ನಾನು ರಾಕ್ಷಸರಾಜನಾದಂಥ ಸುಮಾಲಿಯ ಪುತ್ರಿ, ನನ್ನ ಹೆಸರು ಕೈಕಸಿ ಅಂತ. ನಾನು ಬಂದು ನಿಮ್ಮ ಹತ್ರ ಬಂದಿದ್ದೀನಿ, ನಾನಿಷ್ಟು ಹೇಳ್ಕೊಂಡಿದ್ದೀನಿ, ನನ್ನ ತಂದೆಯ ಆದೇಶದ ಮೇಲೆ ಬಂದಿದ್ದೀನಿ, ನಾನು ಯಾರನ್ನೂ ತಿರಸ್ಕಾರ ಮಾಡಿ ಬಂದಿಲ್ಲ, ನನ್ನ ತಂದೆಯ ಆದೇಶದ ಮೇಲೆ ನಾನು ಇಲ್ಲಿಗೆ ಬಂದಿದ್ದೀನಿ, ಮಿಕ್ಕದ್ದನ್ನು ನೀವೇ ಚಿಂತನೆ ಮಾಡಬಹುದು ನಾನು ಯಾತಕ್ಕೆ ಬಂದಿದ್ದೀನಿ ಅಂತ. ಆಗ ಸ್ವತಃ ವಿಶ್ರವಸ್ಸು ತಾನು ಧ್ಯಾನಸ್ಥನಾಗಿ ಅಂತಃಚಕ್ಷುಲಿ ನೋಡ್ಕೊಳ್ತಾನೆ, ಹೇಳ್ತಾನೆ, ಸುತಾಭಿಲಾಷೋ ಮತ್ತಸ್ತೆ ಮತ್ತ ಮಾತಂಗಗಾಮಿನಿ. ನೀನು ನನ್ನಿಂದ ಮಕ್ಕಳನ್ನು ಪಡೆಯೋಕ್ಕೋಸ್ಕರ ಬಂದಿದ್ದೀನಿ, ನನ್ನನ್ನು ಲಗ್ನ ಆಗೋಕ್ಕೋಸ್ಕರ ಬಂದಿದ್ದಿ, ಇದು ನನಗೆ ತಿಳಿತಮ್ಮ. ದಾರುಣಾಯಂ ತು ವೇಲಾಯಂ ಯಸ್ಮಾತ್ ತ್ವಂ ಮಾಮುಪಸ್ಥಿತ ಶೃಣು ತಸ್ಮಾ ಸುತಾನ್ ಭದ್ರೇ ಯಾದೃಶಂ ಜನಯಿಷ್ಯಸಿ. ನೀನು ಬಂದಿದ್ದು ಉದ್ದೇಶ ಸರಿ ಇದೆ, ಆದರೆ ನೀನು ಬಂದ ಗಳಿಗೆ ಚೆನ್ನಾಗಿಲ್ಲ. ಪ್ರದೋಷ ಕಾಲದಲ್ಲಿ ಬಂದಿದೆ, ಅವೇಳೆಯಲ್ಲಿ ಬಂದಿದೆ. ನಿನ್ನ ಮುಖವನ್ನು ನಾನು ನೋಡ್ತಿರೋ ಅಂಥ ಈ ಗಳಿಗೆ ಇದೆಯಲ್ಲ, ಇದು ಅತ್ಯಂತ ಕೆಟ್ಟ ಗಳಿಗೆ. ಅದಕ್ಕೆ ನಮ್ಮಲ್ಲಿ ಯಾವಾಗಲೂ ಕೂಡ ಮುಹೂರ್ತ ಅಂತ ನಿಶ್ಚಯ ಮಾಡೋದು. ಲಗ್ನಗಳಲ್ಲಿ ಯಾಕೆ ಮುಹೂರ್ತ ಅಂತ ಮಾಡ್ತಾರೆ? ಸುಮುಹೂರ್ತದಲ್ಲಿ ದರ್ಶನ ಆಗಬೇಕು. ಅದಕ್ಕೆ ನಮ್ಮಲ್ಲಿ ಸುಮುಹೂರ್ತೆ ಸಾವಧಾನ ಸುಲಗ್ನ ಸಾವಧಾನ, ಎಚ್ಚರಿಕೆ. ಸುಮುಹೂರ್ತ ಬಂತು ಅಂತ ಯಾಕೆ ಹೇಳ್ತಾರೆ, ಯಾಕೆ ಆದೇಶ ಮಾಡ್ತಾರೆ? ಒಳ್ಳೆ ಮುಹೂರ್ತದಲ್ಲಿ ಪತಿಪತ್ನಿಯರ ನೇತ್ರೋನ್ಮಿಲನ ಆಗಬೇಕು, ಪರಸ್ಪರ ನೋಡಬೇಕು ಆ ಮುಹೂರ್ತದಲ್ಲಿ. ನೋಡಿ ಇಲ್ಲಿ ಅದರ ಉಲ್ಲೇಖ ಇದೆ. ಇವ್ರು ಹೇಳ್ತಾರೆ, ವಿಶ್ರವಸ್ಸು ಈ ರೀತಿ ಕೆಟ್ಟ ಮುಹೂರ್ತದಲ್ಲಿ, ಕೆಟ್ಟ ಗಳಿಗೆಯಲ್ಲಿ, ಅವೇಳೆಯಲ್ಲಿ ನೀನು ನನ್ನನ್ನು ನೋಡ್ತಾ, ನಾನು ನಿನ್ನನ್ನು ದರ್ಶನ ಮಾಡ್ತಾಯಿದ್ದೀನಿ, ನೀನು ನನ್ನ ಲಗ್ನ ಆಗೋದು ನಿಶ್ಚಯ,
ನನ್ನಿಂದ ಮಕ್ಕಳು ಪಡೆಯೋದು ನಿಶ್ಚಯ. ಆದರೆ ಭದ್ರೇ ಯಾದೃಶಾನ್ ಜನಯಿಷ್ಯತಿ, ಎಂಥ ಮಕ್ಕಳು ಹುಡ್ತಾರೆ ಗೊತ್ತಾ ನಿನಗೆ? ಪ್ರಸವಿಷ್ಯತಿ ಸುಶ್ರೋಣಿ ರಾಕ್ಷಸಾನ್ ಕ್ರೂರ ಕರ್ಮಣ, ಬರೀ ರಾಕ್ಷಸರು ಹುಡ್ತಾರೆ, ಕ್ರೂರ ಕರ್ಮಿಗಳು ಹುಡ್ತಾರೆ, ಇನ್ನೊಬ್ಬರಿಗೆ ಹಿಂಸೆ ಮಾಡುವಂಥ ವ್ಯಕ್ತಿಗಳು. ಪ್ರಸವಿಷ್ಯಸಿ ಸುಶ್ರೋಣಿ ರಾಕ್ಷಸಾನ್ ಕ್ರೂರ ಕರ್ಮಣ, ಕ್ರೂರ ಕರ್ಮಿಗಳಾದಂಥ ಮಕ್ಕಳು ನಿನಗೆ ಹುಡ್ತಾರೆ. ಜನಯಾಮಾಸ ಭೀಭತ್ಸಂ ರಕ್ಷೋರೂಪಂ ಸುದಾರುಣಂ ದಶಗ್ರೀವಂ ಮಹಾದಂಶಂ ನೀಲಾಂಜನ ಚಯೋಪಮಂ. ನೋಡಿ, ಹಾಗಾಗಿ ಹುಟ್ಟಿದ ವಾಲ್ಮೀಕಿ ಅಗಸ್ತ್ಯರು ರಾಮಚಂದ್ರನಿಗೆ ಕತೆ ಹೇಳ್ತಾರೆ. ರಾಮಚಂದ್ರ ಮೊದಲನೆಯವನು ಜನಿಸಿದ್ದೆ ರಾವಣಪ್ಪ, ದಶಗ್ರೀವಂ ಮಹಾದಂಶಂ ನೀಲಾಂಜನ ಚಯೋಪಮಂ, ನೀಲ ಪರ್ವತದಂತೆ ಆಕಾರದಲ್ಲಿದ್ದ ಅವನು, 10 ತಲೆಗಳವನಿಗೆ, ಮಹಾದಂಶಂ ತುಂಬ ಉತ್ಕೃಷ್ಟವಾದಂಥ ಕೋರೆದಾಡೆ, ಕೆಂಪು ತುಟಿ, ಮಹಾಬಲಿಷ್ಠವಾದಂಥ ರಾಕ್ಷಸ. ತಾಮ್ರೋಷ್ಮಂ ವಿಂಶತಿ ಭುಜಂ ಮಹಾಸ್ವಂ ದೀಪ್ತಮೂರ್ಜನಂ. ತಾಮ್ರೋಷ್ಟಂ ಕೆಂಪು ತುಟಿಗಳು, ವಿಂಶತಿ ಭುಜಂ 20 ಭುಜಗಳು ಅವನಿಗೆ, 10 ತಲೆ. ಅನೇಕರು ಅಂದ್ಕೊಳ್ತಾರೆ ಒಂದೇ ಇದ್ದಿದೆ, ಇದು ವಾಲ್ಮೀಕಿಗಳೇ ಬರೆದಿದ್ದಾರೆ. 10 ತಲೆ ಇದ್ದಿದ್ದು ನಿಶ್ಚಯ, 20 ಭುಜಗಳಿದ್ದುದು ನಿಶ್ಚಯ. ಅವನು ಸಂಕಲ್ಪ ಮಾಡಿದಾಗ ದ್ವಿಭುಜನ ಆಗ್ತಾ ಇದ್ದ, ಅವನು ಮೂಲತಃ ಇದ್ದಿದ್ದಾನೆ. ವವರ್ಷ ರುದಿರಂ ದೇವ ಮೇಘಾಶ್ಚಾಕರ ನಿಸ್ವನಾ. ರಾಮಚಂದ್ರ ಯಾವಾಗ ಈ ರಾವಣ ಜನಿಸ್ತಾನೋ ಕೈಕಸಿಯಲ್ಲಿ ಸ್ವತಃ ರಕ್ತದ ಮಳೆ ಆಗುತ್ತಪ್ಪ. ವವರ್ಷ ರುಧಿರಂ ದೇವ ಮೇಘಾಶ್ಚಕರ ನಿಸ್ವನಾ ದಶಗ್ರೀವ ಪ್ರಸೂತೋಯಂ ದಶಗ್ರೀವೋ ಭವಿಷ್ಯತಿ ತಸ್ಯ ತ್ವನ್ನಂತರಜಾತಃ ಕುಂಭಕರ್ಣೋ ಮಹಾಬಲಃ. ಅವನಿಗೆ 10 ತಲೆ ಇದ್ದರಿಂದ ದಶಗ್ರೀವ ಅಂತಲೇ ನಾಮಕರಣ ಆಗುತ್ತೆ. ಮುಂದೆ ಸ್ವತಃ ರುದ್ರದೇವರು ಸಾಕ್ಷಾತ್ ಪರಮೇಶ್ವರ ರಾವಣ ಅಂತ ನಾಮಕರಣ ಮಾಡಿದ್ದು. ರೋದತೆ ಇತಿ ರಾವಣ, ಕಿರಿಚ್ಕೋತಾ ಇದ್ದ, ಅದಕ್ಕೆ ರಾವಣ ಅಂತ ಹೆಸರಿಟ್ಟಿದ್ದು. ಅವನ ಮೂಲ ನಾಮ ದಶಗ್ರೀವನೇ. ತಸ್ಯ ತನ್ವಂತರಜಾತಃ ಕುಂಭಕರ್ಣೋ ಮಹಾಬಲಃ. ಎರಡನೇನು ಹುಟ್ಟಿದವನೇ ಕುಂಭಕರ್ಣ. ಪ್ರಮಾಣದ್ಯಸ್ಯ ವಿಪುಲಂ ಪ್ರಮಾಣಂ ನೇಹ ವಿದ್ಯತೆ. ಅದ್ಭುತವಾದಂಥ ಕಾಯ, ಪ್ರಾಯಶಃ ಪ್ರಪಂಚದಲ್ಲಿ ಅವನಷ್ಟು ದಪ್ಪ ಎತ್ತರದ ಆಳುಗಳೇ ಇಲ್ಲ ಅಂತ ಅವನು ಮಹಾನ್ ಭಾವ ಹುಟ್ಟಿದಾನೆ ಕುಂಭಕರ್ಣ. ಅದಾದ ಮೇಲೆ ಹುಟ್ಟಿದಂಥವಳು ತತಃ ಶೂರ್ಪಣಖಾ ನಾಮ ಸಂಜಜ್ಞೆ ವಿಕೃತಾನನ. ಅವಳ ವಿಕೃತವಾದಂಥ ಮುಖವನ್ನು, ರಾಕ್ಷಸಿ ಮುಖ, ಅವಳ ಒಂದು ಉಗುರುಗಳು ಎತ್ತರವಾಗಿದ್ದುವಂತೆ, ಅದಕ್ಕೆ ಶೂರ್ಪಕರ್ಣ ಸ್ವತಃ ವರ್ಣನೆ ಮಾಡ್ತಾರೆ. ಶೂರ್ಪಣಖ, ಆ ನಖಗಳು ಒಳ್ಳೆ ಮೊರದಂತೆ ಇದ್ದವು ಅಂತ ಕೆಲವು ಕಡೆ ಉಲ್ಲೇಖ ಮಾಡ್ತಾರೆ. ಬಹಳ ಕ್ರೂರಿಯಾದಂಥ ಕ್ರೂರ ರೂಪವನ್ನು, ವಿಕೃತ ರೂಪವನ್ನು ಹೊಂದಂಥ ಶೂರ್ಪಣಕ್ಕೆ ಹುಡ್ತಾಳೆ. 3 ಜನ ಹುಡ್ತಾರೆ. ವಿಭೀಣಶ್ಚ ಧರ್ಮಾತ್ಮ ಕೈಕಸ್ಯ ಪಶ್ಚಿಮಸ್ಸುತಃ. ನಂತರದಲ್ಲಿ ಹುಡ್ತವನು ವಿಭೀಷಣ 4ನೇ. ಅವಳು ಪ್ರಾರ್ಥನೆ ಮಾಡ್ಕೋತಾಳೆ. ಮೊದಲು ಈ ರೀತಿ ನಾನು ಸ್ವತಃ ವಿಶ್ವವಸ್ಸು ಮುನಿಗಳು ಹೇಳ್ತಾರೆ, ಈ ಥರ ನೀನು ದಾರುಣ ವೇಳೆಯಲ್ಲಿ ಪ್ರದೋಷ ಕಾಲದಲ್ಲಿ ನೀನು ದರ್ಶನ ಮಾಡೋದ್ರಿಂದ ಅತ್ಯಂತ ಕ್ರೂರಿಗಳು ಹುಟ್ಟುತ್ತಾರೆ ಅಂದಾಗ ಭಾಳ ದುಃಖಿಸ್ತಾಳೆ. ಯಾವ ತಾಯಿನೋ ನನ್ನ ಮಕ್ಕಳು ಕೆಟ್ಟದಾಗಿರಲಿ ಅಂತ ಯಾರೂ ಅಪೇಕ್ಷೆ ಪಡಲ್ಲ. ಕ್ರೂರರು, ಲಫಂಗರು, ಸಮಾಜ ದ್ರೋಹಿಗಳು, ಇನ್ನೊಬ್ರಿಗೆ ಅನ್ಯಾಯ ಮಾಡೋವಂಥ ಮಕ್ಕಳು ನಂಗೆ ಹುಟ್ಟಲಿ ಅಂತ ಯಾರೂ ಅಪೇಕ್ಷೆ ಪಡಲ್ಲ. ಅವಳು ಹೇಳ್ತಾಳೆ, ಅಯ್ಯೋ ಯಾಕಂತ ಮಕ್ಕಳು ಹುಡ್ತಾರೆ, ನನಗೆ ಒಬ್ಬರಾದ್ರೂ ಸಜ್ಜನರು ಬೇಡವೆ ಅಂತ ಕೇಳ್ಕೋತಾಳೆ. ಅವ್ರು ಹೇಳ್ತಾರೆ, ನೀನು ದರ್ಶನ ಮಾಡಿದ್ದು ಗಳಿಗೆ ಅದು, ಆ ಥರ ಹುಡ್ತಾರೆ. ಅವ್ರು ಹೇಳ್ತಾಳೆ, ನಿಮ್ಮ ತಪಸ್ಸಿನಿಂದ ಒಬ್ಬನಾದರೂ ಸಾತ್ವಿಕನಾಗಿ ಹುಟ್ಟಲಿ ಅಂತ. ಒಬ್ಬ ಸಾತ್ವಿಕನಾಗಿ ಹುಡ್ತಾನೆ. ಅದು ನನ್ನ ಸಂಕಲ್ಪ ಅಂದರೆ, ನನ್ನ ಇಚ್ಛೆಯಂತೆ ಒಬ್ಬ ಹುಟ್ಟುತ್ತಾನೆ. ಅವನು ಯಾರು? ವಿಭೀಷಣಶ್ಚ ಧರ್ಮಾತ್ಮ ಕೈಕಸ್ಯ ಪಶ್ಚಿಮಸ್ಸುತಃ. ಪಶ್ಚಿಮಸ್ಸುತಃ ಅಂದರೆ ನಂತರ ಅಂತ. ಅದಕ್ಕೆ ನಮ್ಮಲ್ಲಿ ಪಾಶ್ಚಿಮಾತ್ಯ ಅಂದರೆ ಮುಳುಗೋದು. ಸೂರ್ಯ ಮುಳುಗೋದೇ ಪಶ್ಚಿಮದಲ್ಲಿ. ನಾವು ಯಾವಾಗಲೂ ಕೂಡ ಆಧುನಿಕತೆಯಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಅನುಸರಿಸ್ತಿದ್ದೀವಿ. ಇದು ತಪ್ಪು. ಆಧುನಿಕರಾಗೋದು ತಪ್ಪಲ್ಲ, ವಿಜ್ಞಾನವನ್ನು ಅನುಸರಿಸೋದು ತಪ್ಪಲ್ಲ. ವಿಜ್ಞಾನದಿಂದ ಬೇಕಾದ ಸಮಯ ನಮಗೆ ಸಿಗ್ತಾ ಇದೆ, ಬೇಕಾದ ಸುಖ ಸೌಲಭ್ಯಗಳು ಪ್ರಾಪ್ತಿಯಾಗಿದೆ, ಅದನ್ನು ಪಡ್ಕೊಳ್ಬೇಕು. ಅದರಿಂದ ಬೇಕಾದ ಸಮಯ ನಮಗೆ ಉಳಿತಾ ಇದೆ. ಆ ಸಮಯವನ್ನು ಸದುಪಯೋಗ ಮಾಡ್ಕೋಬೇಕು. ಆ ಸಮಯವನ್ನು ಮನೋರಂಜನೆಗೆ, ಸುಖಕ್ಕೋಸ್ಕರ ನಾವು ವ್ಯರ್ಥ ಮಾಡಿಕೊಂಡು ರಾಕ್ಷಸರಂತೆ ಬದುಕಬಾರ್ದು. ಭಾಳ ಮುಖ್ಯ ಅದು. ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಅನುಸರಿಸ್ತಾ ನಮ್ಮ ತನವನ್ನೇ ಕಳ್ಕೊಂಡು ಬಿಡ್ತಿದ್ವಿ.
ದುರ್ಬಲರಾಗ್ತೀವಿ, ದಿನೇ ದಿನೇ ದುರ್ಬಲರಾಗ್ತಿದ್ದೀವಿ. ರಾಕ್ಷಸರಂತೆ ಆಗಿ ಹೋಗ್ತಾ ಇದ್ದಾರೆ ನಮ್ಮ ಯುವ ಪೀಳಿಗೆ. ಇದು ಆಗಬಾರ್ದು. ಅದಕ್ಕೆ ವಾಲ್ಮೀಕಿಗಳು ಒಂದು ಸಂದೇಶ ಕೊಡ್ತಾರೆ. ನನ್ನ ಇಡೀ ರಾಮಾಯಣದ ಸಂದೇಶ ಏನು ಗೊತ್ತೇನಪ್ಪ? ರಾಮಾದಿವತ್ ವರ್ತಿತವ್ಯಂ ನತು ರಾವಣಾತ್. ರಾಮನಂತೆ ವರ್ತಿಸಿ, ರಾವಣನಂತೆ ವರ್ತಿಸಬೇಡಿ ಅನ್ನೋದೇ ನನ್ನ ಸಂದೇಶ ಅಂತಾರೆ. ನೋಡಿ, ರಾಮಾದಿವತ್ ವರ್ತಿತವ್ಯಂ ನತು ರಾವಣಾತ್. ರಾವಣಂತೆ ನಿಮ್ಮ ಜೀವನ ಇಲ್ಲದೇ ಇರಲಿ, ರಾಮನಂತೆ ವರ್ತಿಸಿ. ಇದೇ ನನ್ನ ಇಡೀ ರಾಮಾಯಣದ ಒಂದು ಪ್ರಾರ್ಥನೆ, ಇದೊಂದು ಸಂದೇಶ ಅಂತಾರೆ. ನಭಸ್ತಾನೇ ದುಂದಭಯೋ ದೇವಾನಾಂ ಪ್ರಾಣದಂಸ್ತದಾ ವಾಕ್ಯಂ ಚೈವಾಂತರಿಕ್ಷೇ ಚ ಸಾಧು ಸಾಧ್ಯತಿ ತತಸ್ತದಾ. ಏನು ವಿಭೀಷಣ ಜನಿಸಿದಾಗ ತಸ್ಮಿನ್ ಜಾತೆ ಮಹಾಸತ್ವೈ ಪುಷ್ಪವರ್ಷಂ ಪಪಾತಃ. ವಿಭೀಷಣ ಜನಿಸಿದಾಗ ಪುಷ್ಪವೃಷ್ಟಿ ಆಯ್ತಂತೆ. ನೋಡಿ, ಲೋಕಕ್ಕೆ ಹಿತಕಾರಿಯಾದಂಥ ವ್ಯಕ್ತಿಗಳು ಜನಿಸಿದಾಗ ದೇವತೆಗಳು ಆನಂದ ಪಡ್ತಾರೆ. ಸಮಾಜಕ್ಕೋಸ್ಕರ, ದೇಶಕ್ಕೋಸ್ಕರ, ಜನಗಳಿಗೋಸ್ಕರ ಸೇವೆ ಮಾಡುವಂಥ ವ್ಯಕ್ತಿಗಳು ಜನಿಸಿದಾಗ ದೇವತೆಗಳು ಆನಂದ ಪಡ್ತಾರೆ. ನಮ್ಮ ಭಾರತ ಮಾತೆಯೂ ಆನಂದ ಪಡ್ತಾಳೆ. ಸ್ವತಃ ಯಾರು ಕ್ರೂರಿಗಳು ಜನಿಸ್ತಾರೆ ರಕ್ತದ ಮಳೆ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ, ವಿಭೀಷಣ ಹುಟ್ಟಿದಾಗ ಎಲ್ಲರೂ ದೇವತೆಗಳು ಆನಂದ ಪಡ್ತಾರೆ, ಪುಷ್ಪವೃಷ್ಟಿ ಆಗುತ್ತೆ. ತೇಷಾಂ ಕ್ರೂರೋ ದಶಗ್ರೀವೋ ಲೋಕದ್ವೇಕಾಕರೋ ಭವತ್. ಇಡೀ ಲೋಕಕ್ಕೆ ಕಂಟಕನಾಗಿ ಅತ್ಯಂತ ಕ್ರೂರಿಯಿಂದ ನಡ್ಕೋತಾ ಇದ್ದ ಅಂತ ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ. ಕುಂಭಕರ್ಣ ಪ್ರಮಸ್ತಸ್ತು ಮಹರ್ಷಿನ್ ಧರ್ಮವತ್ಸಲ ತ್ರೈಲೋಕ್ಯಂ ಭಕ್ಷಯಾ ನಿತ್ಯ ಸಂತುಷ್ಟೋ ವಿಚಚಾರ. ಈ ಕುಂಭಕರ್ಣ ಅನೇಕ ಋಷಿಮುನಿಗಳನ್ನೇ ಭಕ್ಷಿಸ್ತಾ ಇದ್ದಂತೆ, ಋಷಿಮುನಿಗಳನ್ನೇ ತಿಂದುಬಿಡ್ತಿದ್ದ, ಮನುಷ್ಯರನ್ನೇ ನುಂಗು ಹಾಕ್ತಾ ಇದ್ದ ಕುಂಭಕರ್ಣ. ಆದರೂ ಅವನ ಹಸಿವೆ ಇಂಗ್ತಾ ಇರಲ್ವಂತೆ. ಹಸಿವು ಹಸಿವು ಹಸಿವೇನು ಕೂಕ್ಕೊಳ್ಳೋನು. ಯಾರು ಮೇಲ್ಮೇಲೆ ತಿಂತಾನೆ ಇರ್ತಾರೋ ಆ ವಂಶದವರೇ ಅನೇಕ ರೋಗಕ್ಕೆ ತುತ್ತಾಗ್ತಾರೆ. ತಿನ್ನೋದ್ರಲ್ಲೂ ನಿಯಮ ಇರಬೇಕು. ಯಾವ ಸಮಯದಲ್ಲಿ ತಿನ್ನಬೇಕೋ, ಎಷ್ಟು ತಿನ್ನಬೇಕೋ, ಏನು ತಿನ್ನಬೇಕೋ ಅದೇ ತಿನ್ನಬೇಕು. ಆಗ ಆರೋಗ್ಯ ಚೆನ್ನಾಗಿರುತ್ತೆ. ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬೇಕು. ಭಗವಂತ ಕೊಟ್ಟಂಥ ಶ್ರೇಷ್ಠವಾದಂಥ ಕೊಡುಗೆ ಈ ಶರೀರ ಮತ್ತು ಮನಸ್ಸನ್ನು ಚೆನ್ನಾಗಿ ಇಟ್ಕೋಬೇಕು, ಶರೀರನೂ ಚೆನ್ನಾಗಿ ಇಟ್ಕೋಬೇಕು. ನೋಡಿ, ಕುಂಭಕರ್ಣನ ಥರ ಇರಬಾರ್ದು. ಮೇಲ್ಮೇಲೆ ಸಿಕ್ಕಿದ್ದೆಲ್ಲ ನುಂಗೋನಂತೆ, ಆದರೂ ಹಸಿವೆ ಬಿಡ್ತಿರಲ್ಲ. ರಾವಣ ಎಲ್ಲರ ಮೇಲೂ ದುರಹಂಕಾರ. ಆ ದುರಹಂಕಾರ ಬಿಡಲಿಲ್ಲ. ಇಂಥ ಗುಣಗಳು ಬಿಡಬೇಕು ಅಂತಲೇ ಸಂದೇಶ ಇಲ್ಲೇ. ಅದು ಭಗವದ್ ವಿರೋಧಿ ಗುಣಗಳು. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಕ್ರೋಧಸ್ತಥಾ ಲೋಭೋ ತಸ್ಮಾದೇತತ್ರಯಂ ತ್ಯಜೇತ್. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಇಂಥ ಕೆಟ್ಟ ಗುಣಗಳು ಬಿಟ್ಬಿಡ್ಬೇಕಪ್ಪ. ಇದು ನರಕಕ್ಕೆ ಕರ್ಕೊಂಡು ಹೋಗುವಂಥ ಗುಣಗಳು. ಕಾಮ, ಕ್ರೋಧ, ಲೋಭ ವರ್ಣನೆ ಮಾಡ್ತಾರೆ. ವಿಭೀಷಣಸ್ತು ಧರ್ಮಾತ್ಮ ನಿತ್ಯಂ ಧರ್ಮೋ ವ್ಯವಸ್ಥಿತಃ ಸ್ವಾಧ್ಯಾನಯತಾಹಾರ ಉವಾಸ ವಿಚಿತೇಂದ್ರಿಯ. ನೋಡಿ, ವಿಭೀಷಣನ ಚರ್ಯ ಹೇಗಿರ್ತಿತ್ತು. ವಿಭೀಷಣಸ್ತು ಧರ್ಮಾತ್ಮ ನಿತ್ಯಂ ಧರ್ಮೋ ವ್ಯವಸ್ಥಿತಃ. ಅವನು ನಿತ್ಯ ಧರ್ಮವನ್ನು ಅನುಸರಿಸ್ತಿದ್ದಂತೆ. ಹೇಗೆ ಅಂದರೆ ಸ್ವಾಧ್ಯಾನನಿಯತಾಹಾರ ಉವಾಸ ವಿಜಿತೇಂದ್ರಿಯ. ಇಂದ್ರಿಯ ನಿಗ್ರಹ ಇತ್ತು ಅವನಲ್ಲಿ. ಇಂದ್ರಿಯವನ್ನು ಗೆದ್ದಂಥ ಮಹಾನುಭಾವ. ಸ್ವಾಧ್ಯಾಯ ಮಾಡ್ತಿದ್ದ. ಸ್ವಾಧ್ಯಾಯ ಅಂದರೆ ವೇದ, ಉಪನಿಷತ್ತು, ಪುರಾಣಗಳು, ಸದ್ಗ್ರಂಥಗಳನ್ನು ಅಧ್ಯಯನ ಮಾಡ್ತಿದ್ದ. ಎಲ್ಲರೂ ಮಾಡಬಹುದು ಇದನ್ನು. ಈ ಭಗವದ್ಗೀತೆ ಅದ್ಭುತವಾದಂಥ ಗ್ರಂಥ ನಮಗೆ ಭಗವಂತ ಕೊಟ್ಟಿರೋದು. ಇದು ಕೇವಲ ಒಂದು ಜನಾಂಗಕ್ಕೆ, ಒಂದು ದೇಶಕ್ಕೆ, ಒಂದು ವರ್ಗಕ್ಕೆ ಸೀಮಿತ ಅಲ್ಲ. ಇಡೀ ಮನುಕುಲಕ್ಕೆ ಭಗವಂತ ಕೊಟ್ಟಿರೋದು ಭಗವದ್ಗೀತೆ. ಅದನ್ನು ಅಧ್ಯಯನ ಮಾಡಬೇಕು. ರಾಮಾಯಣ, ಮಹಾಭಾರತ, ಉಪನಿಷತ್ತು, ವೇದ, ಪಂಚರಾತ್ರಗಳು, ಇಂಥ ಒಂದು ಸಂಪತ್ತು ನಮಗೆ ಸಿಕ್ಕಿದೆ. ಇನ್ನು ಯಾವ ರಾಷ್ಟ್ರಕ್ಕೂ ಯಾವ ದೇಶಕ್ಕೂ ಇಲ್ಲ. ಇಷ್ಟು ದೇವತೆಗಳು, ಇಂಥ ಗ್ರಂಥಗಳು, ಇಂಥ ಅಪಾರವಾದಂಥ ಸಾಮರ್ಥ್ಯ ನಮಗೆ ಸಿಕ್ಕಿದೆ. ಅದರ ಸದುಪಯೋಗ ನಾವು ಮಾಡಿಕೊಳ್ಬೇಕು. ನೋಡಿ, ಸ್ವಾಧ್ಯಾಯ ನಿಯತಾಹಾರ, ನಿಯತವಾಗಿ ಆಹಾರ ತಗೊಳ್ತಾ ಇದ್ದಂತೆ ವಿಭೀಷಣ. ಅದಕ್ಕೆ ಅವನು ಚಿರಂಜೀವಿ ಆದ. ಸ್ವತಃ ನೋಡಿ, ರಾವಣನ ತಾತ ಪುಲಸ್ತ್ಯ ಚಿರಂಜೀವಿ, ರಾವಣನ ತಂದೆ ವಿಶ್ವವಸ್ಸು ಚಿರಂಜೀವಿ, ರಾವಣನ ಅಣ್ಣ ಕುಬೇರ ಚಿರಂಜೀವಿ, ರಾವಣನ ತಮ್ಮ ವಿಭೀಷಣ ಅವನು ಚಿರಂಜೀವಿ. ರಾವಣ ಸರ್ವನಾಶ ಆಗಿಬಿಟ್ಟ. ಈ ಎಚ್ಚರಿಕೆ ನಮಗೆಲ್ಲ ವಾಲ್ಮೀಕಿಗಳು ಕೊಡ್ತಾರೆ. ಈ ಹೇಗಿರಬೇಕು, ಹೇಗಿರಬಾರ್ದು ಅಂತ ಶ್ರೇಷ್ಠವಾದ ಸಂದೇಶ ಕೊಡುವಂಥ ರಾಮಾಯಣ. ಮುಂದಿನ ಸಂಚಿಕೆಯಲ್ಲಿ ಅದ್ಭುತವಾದಂಥ ಘಟ್ಟವನ್ನು ವಾಲ್ಮೀಕಿಗಳು ವರ್ಣನೆ ಮಾಡಿದ್ದನ್ನು ನಾವು ಶ್ರವಣ ಮಾಡೋಣ. ವಿಶೇಷವಾಗಿ ಶ್ರೀರಾಮಚಂದ್ರನ ಕಲ್ಯಾಣೋತ್ಸವ ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ಭಗವಂತನ ಕೃಪೆಯಿಂದ ಅದನ್ನು ಶ್ರವಣ ಮಾಡೋಣ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರ.